ಏನೋ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ 1 ವರ್ಷ. ಈಗ ಈ ಸಂಬಂಧ ರೇಣುಕಾಸ್ವಾಮಿಯನ್ನ ನೆನೆದು ಅವರ ಕುಟುಂಬಸ್ಥರು, ತಂದೆ, ತಾಯಿ, ಪತ್ನಿ ಎಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಈ ಒಂದು ಭೀಕರ ಕೊಲೆಯಾಗಿತ್ತು ಅನ್ನೋ ಆರೋಪದ ಮೇರೆಗೆ ಅವರನ್ನು ಅರೆಸ್ಟ್ ಕೂಡ ಮಾಡಿದ್ರು. ಆಮೇಲೆ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಈಗ ಇನ್ನು ವಿಚಾರಣೆಯ ಹಂತದಲ್ಲಿ ಇದೆ ಕೇಸು, ಇನ್ನು ಟ್ರಯಲ್ಗೆ ಬಂದಿಲ್ಲ. ಅವತ್ತು ಏನೇನೋ ಮಾಡಿದ್ರು ಈ ಡಿ ಗ್ಯಾಂಗ್ ಅಂಥೇಳಿ ನೆನೆದು ಅವರ ತಂದೆ ತಾಯಿ ಜೊತೆಗೆ ಪತ್ನಿ ಕಣ್ಣೀರು ಹಾಕಿದ್ದಾರೆ. ಇವತ್ತು ಆಗಬೇಕಾದಂಥ ಕೆಲವೊಂದಿಷ್ಟು ವಿಧಿವಿಧಾನ ನೆರವೇರಿಸಿದ್ದಾರೆ. ಯಾರೂ ಇಲ್ಲ. ಮನೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತಿಮ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೆಗೆ ಮನೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತಿಮ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೆಗೆ ಕಾನೂನು ವಿಚಾರ ನಾವು ತಪ್ಪರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತಿರೋದು. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ಮನವಿ ಇದೆ. ನಿಮ್ಮ ಮಗ ಕೊಲೆಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಇನ್ನೂ ದುಃಖದಲ್ಲೇ ಇದೆ. ಮರೆಯೋಕ್ಕಾಗ್ತಾ ಇಲ್ಲ ನಮಗೆ. 1 ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇರಲಿಲ್ಲ. ಮೊಮ್ಮಗನ್ ನೋಡಿದ್ರೆ ಆಡು ಬರುತ್ತವೆ ಇದಕ್ಕೆ. ಅವಳು